ಜೆಡಿಎಸ್ ಅಧಿಕಾರದಲ್ಲಿದ್ದಾಗ ಎಲ್ಲಾ ಶಾಸಕರಿಗೆ ಎಷ್ಟು ಹಣ ನೀಡಿದ್ದೇನೆ ಎಂಬ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲು ಹಾಕಿದ್ದಾರೆ. ಪತ್ನಿ, ಮಗ, ಸೊಸೆ ಸೇರಿ ಹಾಸನಾಂಬೆಯ ದರ್ಶನ ಪಡೆದ ನಂತರ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕುಮಾರಸ್ವಾಮಿ ಶಾಸಕರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ನಾನು ಓಪನ್ ಚರ್ಚೆಗೆ ಸಿದ್ಧ ಎಂದರು. ಜನತಾದಳ ಇದ್ದಾಗ ನೀವೇ ಅಧಿಕಾರ ನಡೆಸಿರುವುದು ಜಾಸ್ತಿ. 1995ರಲ್ಲಿ ದೇವೇಗೌಡರು ದೆಹಲಿಗೆ ಹೋದಾಗ ಬೆಂಗಳೂರು ರಸ್ತೆ ಗುಂಡಿ ಬಿದ್ದಿದ್ದವು. ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಕೊಟ್ಟೆ. 2018ರಲ್ಲಿ ನಾ ಕೊಟ್ಟಿದ್ದ ಹಣದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತ ಕಾಂಗ್ರೆಸ್ ಶಾಸಕರು ಹೇಳಿದ್ರು ಎಂದು ಕುಟುಕಿದ್ರು. ಸಿದ್ದರಾಮಯ್ಯನವರೇ ಲಘುವಾಗಿ ಮಾತನಾಡಬೇಡಿ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ರು. ನಾವೆಲ್ಲ ಗಮನಿಸ್ತಾ ಇದ್ದೀವಿ. ನಾವು ಒಂದು ಸರ್ಕಾರಗಳ ಕೆಲವು ವಿಷಯಗಳನ್ನು ಬೇರೆ ದಿಕ್ಕಿನಲ್ಲಿ ಜನರಿಂದ ಮರೆಮಾಚುವುದಕ್ಕೆ ನಾಡಿನ ಜನತೆಗೆ ಅವರ ಒಂದು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿಯಲ್ಲಿ ನುಡಿದಂತೆ ನಡೆಸಿದ್ದೇವೆ ಅನ್ನೋದು ಒಂದು ಭಾಗ. ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದು. ದೇಶದಲ್ಲಿ ಎಲ್ಲ ಕಡೆ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕಾಂಪಿಟೇಷನಲ್ಲಿ ನಡೀತದೆ. ನಾನು ಅದ್ರ ಬಗ್ಗೆ ಯೋಗೇಶ್ ಬಿಜೆ, ವಿ4 ನ್ಯೂಸ್, ಹಾಸನ. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ, ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.